ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಹಾರ್ದಿಕವಾದಂತ ಸ್ವಾಗತ. ಸಮಯ ಇನ್ನು 7 ಗಂಟೆ. ಈ ವಿಡಿಯೋ ಆರಂಭ ಮಾಡ್ತಾ ಇದ್ದೀನಿ. ನಾನು ಎಲ್ಲಿದ್ದೀನಿ ಅಂತ ಅಂದ್ರೆ ಒಂದು ಐತಿಹಾಸಿಕ ಸ್ಥಳದಲ್ಲಿದ್ದೀನಿ. ಯಾದಗಿರಿಯಲ್ಲಿದ್ದೀನಿ. ಯಾದಗಿರಿಯ ಹೃದಯ ಭಾಗದಲ್ಲಿರುವಂತ ಯಾದಗಿರಿಯ ಕೋಟೆಯ ಮುಂಭಾಗ ಇದ್ದೀನಿ. ಈ ಕೋಟೆ ಹತ್ತಬೇಕು ಅಂತ ಅಂದ್ರೆ ಸ್ಟಾಮಿನಾ ಸಿಕ್ಕಾಪಟ್ಟೆ ಬೇಕು. ದೊಡ್ಡ ಬೆಟ್ಟದಲ್ಲಿ ಈ ಒಂದು ಕೋಟೆ ಇರೋದು. ಸೊ ಈ ಕೋಟೆಯ ಬಗ್ಗೆ ಇತಿಹಾಸವನ್ನ ಹೇಳೋದಾದ್ರೆ, ಮೊದಲಿಗೆ ಈ ಕೋಟೆಯನ್ನ ನಿರ್ಮಾಣ ಮಾಡಿದ್ದು ನಮ್ಮ ಕಲ್ಯಾಣ ಚಾಲುಕ್ಯರು. ಫಸ್ಟ್ ಕಲ್ಯಾಣ ಚಾಲುಕ್ಯರು ಇಲ್ಲಿ ಆಡಳಿತವನ್ನ ನಡೆಸ್ತಾರೆ. ಅದಾದ ನಂತರ ಬಂದಿದ್ದು ಯಾದವರ ನಂತರ ಬಂದಿದ್ದು ಅಫ್ಕೋರ್ಸ್ ಮುಸ್ಲಿಂ ದೊರೆಗಳು. ಇದೇ ಅಲ್ವಾ ನಮ್ಮ ಇತಿಹಾಸ ಹೇಳೋದು. ಯಾವಾಗ್ಲೂ ಕೂಡ ನಮ್ಮ ಹಿಂದೂ ದೊರೆಗಳು ಎಲ್ಲೆಲ್ಲಿ ಆಡಳಿತವನ್ನ ನಡೆಸ್ತಾ ಇರ್ತಾರೋ ಅಲ್ಲಿ ಅದಾದ ನಂತರ ಆಕ್ರಮಣ ಮಾಡಿ ಅದನ್ನ ವಶಪಡಿಸಿಕೊಂಡು ಆಡಳಿತವನ್ನ ನಡೆಸಿದ್ದು ಯಾವಾಗ್ಲೂ ಕೂಡ ಮುಸ್ಲಿಂನ ದೊರೆಗಳು. ಮುಸ್ಲಿಂ ದೊರೆಗಳಿಂದ ಕಿತ್ತುಕೊಂಡಿದ್ದು ಯಾರಾದ್ರೂ ಇದ್ರೆ ಅದು ಬ್ರಿಟಿಷರು ಮಾತ್ರ. ಸೊ ಹಿಂಗೆ ಇತಿಹಾಸ ಹೇಳ್ತಾ ಹೋಗುತ್ತೆ. ಸೊ ಈ ಯಾದಗಿರಿಯ ಕೋಟೆ ಅಳಿವಿನ ಅಂಚಿನಲ್ಲಿದೆ. ಜೊತೆಗೆ ಯಾವ ರೀತಿಯಾಗಿದೆ ಈ ಒಂದು ಕೋಟೆ ಅನ್ನೋದನ್ನ ತೋರಿಸೋದೇ ನನ್ನ ಉದ್ದೇಶ. ಮತ್ತು ಯಾವಾಗ ನಿರ್ಮಾಣವಾಯಿತು, ಹೇಗೆ ಕಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಬನ್ನಿ ಹೆಂಗಿದೆ ನೋಡೋಣ ಈ ಒಂದು ಯಾದಗಿರಿಯ ಕೋಟೆ. ಎಸ್ ವೀಕ್ಷಕರೇ, ಕೋಟೆಯ ಮುಂಬಾಗಿಲು ಅಥವಾ ದ್ವಾರ ಬಾಗಿಲು ಹೇಗಿರುತ್ತೆ ಅಂದ್ರೆ ಒಂದೊಂದು ಕೋಟೆಯ ದ್ವಾರ ಬಾಗಿಲುಗಳು ಕೂಡ ಡಿಫ್ರೆಂಟ್ ಆಗಿರ್ತವೆ. ಇದು ನಮ್ಮ ಯಾದಗಿರಿಯ ಕೋಟೆಯ ದ್ವಾರ ಬಾಗಿಲ ಗಮನಿಸ್ತಾ ಇದ್ದೀವಿ. ಈ ಕೋಟೆಯನ್ನ ಹತ್ತಬೇಕಾದ್ರೆ ಬಹಳ ಶಕ್ತಿ ಬೇಕು, ಇಲ್ಲ ಅಂತ ಅಂದ್ರೆ ಆಗಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿ ಕೋಟೆಗಳು ಕೂಡ ಒಂದು ದೊಡ್ಡ ಬೆಟ್ಟದ ಮೇಲೆ ಇರುತ್ತೆ, ಗುಡ್ಡದ ಮೇಲೆ ಇರುತ್ತೆ. ಕಾರಣ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇಡೀ ಆ ಕೋಟೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಅಥವಾ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಮ್ಮ ಕೋಟೆ ಮೇಲೆ ಅಥವಾ ತಮ್ಮ ಸಾಮ್ರಾಜ್ಯದ ಮೇಲೆ ಯಾರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಯಾರು ಹೊಸಬರು ಬರ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ, ಎಲ್ಲವೂ ಕೂಡ ಆರಾಮಾಗಿ ಕಾಣಿಸುತ್ತೆ, ಸ್ಪಷ್ಟವಾಗಿ ಕಾಣಿಸುತ್ತೆ. ಹಂಗಾಗಿನೇ ಆಲ್ಮೋಸ್ಟ್ ನಮ್ಮ ಹಳೆಯ ರಾಜರು ಎಲ್ರೂ ಕೂಡ ಕೋಟೆಯ ಮೇಲೇನೆ ಗುಡ್ಡದ ಮೇಲೇನೆ ಆದಷ್ಟು ಕೋಟೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರಂತೆ. ಇದು ಕೂಡ ಹಂಗೆ ಇದೆ ಸ್ನೇಹಿತರೆ. ಇದು ಮೊದಲ ದ್ವಾರ ಬಾಗಿಲ ಆದ್ರೆ ಇನ್ನು ಎರಡನೇದೊಂದಿದೆ ನೋಡಿ. ಹಿಂಗಿದೆ ಇದು. ನೋಡಕ್ಕೆ ಖುಷಿ ಆಗುತ್ತೆ ಈ ಹಳೆ ಕೋಟೆಗಳನ್ನ. ಇದಕ್ಕಿಂತ ಮುಂಚೆ ಇಲ್ಲೊಂದಿಷ್ಟು ನೋಡಿ, ಅಂದ್ರೆ ಇಲ್ಲಿ ಸಣ್ಣ ಪುಟ್ಟ ರೂಮ್ಗಳು ಅಂದ್ರೆ ಕೋಣೆಗಳ ತರ ಏನೋ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಎಂಟ್ರನ್ಸ್ ಕೂಡ ಇದೆ ಇಲ್ಲಿ. ಸೊ ಏನೇ ಆದ್ರೂ ಕೂಡ ಯಾವುದೇ ಭಾಗದಿಂದ ಆದ್ರೂ ಕೂಡ ಅವರು ಬರಬಹುದು. ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಈ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಇದು ಹೆಂಗಾಗಿದೆ ಅಂದ್ರೆ ನಶಿಸಿ ಹೋಗ್ತಾ ಇದೆ, ಪಾಳು ಬಿದ್ದಿದೆ. ಯಾಕೆಂತ ಹೇಳಿದ್ರೆ ಈ ಕಡೆ ನೋಡ್ಬಹುದು ಗೋಡೆಗಳೆಲ್ಲ ಅಂದ್ರೆ ಕಲ್ಲಿನಿಂದಾನೇ ಕಟ್ಟಿದ್ದಾರೆ. ಬಟ್ ನೂರಾರು ವರ್ಷಗಳಾಗಿರೋದ್ರಿಂದ ಈ ಒಂದು ಕೋಟೆ ನಶಿಸಿ ಹೋಗ್ತಾ ಇರೋದು. ಆದ್ರೆ ಇದನ್ನ ಸರಿಯಾಗಿ ಯಾರು ಕೂಡ ಜವಾಬ್ದಾರಿಯುತವಾಗಿ ಇದನ್ನ ಅಂದ್ರೆ ಒಂದು ಕ್ರಮವನ್ನ ತೆಗೆದುಕೊಂಡು ಇದನ್ನ ಸರಿಪಡಿಸುವಂತಹ ಕಾರ್ಯ ಇದನ್ನೆಲ್ಲ ಮಾಡ್ತಾ ಇಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ. ಸೊ ಈ ಒಂದು ವ್ಯೂ ನೋಡ್ಬೋದು, ಎಷ್ಟು ಅದ್ಭುತವಾಗಿದೆ. ಇದನ್ನ ನೋಡೋದಕ್ಕೇನೆ ಖುಷಿ ಆಗುತ್ತೆ. ನೋಡಿ ಹೆಂಗ್ ಕಾಣಿಸುತ್ತೆ. ಆ ಒಂದು ಕಲ್ಲಿನ ಕೋಟೆ ಒಳಗಡೆನೆ, ಗೋಡೆ ಒಳಗಡೆನೆ ಒಂದು ದೊಡ್ಡ ಮರ ಅನ್ಸುತ್ತೆ. ಅದಕ್ಕೆ ಕಡ್ದು ಹಾಕಿದ್ದಾರೆ. ಆ ಮರ ಇನ್ನು ಬೆಳೆದಿರೋದು. ಸೊ ತುಂಬಾ ಅದ್ಭುತವಾಗಿದೆ ಈ ಕೋಟೆ. ಇನ್ನು ಒಳಗಡೆ ಅಂತೂ ಸಕ್ಕತ್ತಾಗಿರುತ್ತೆ. ಬನ್ನಿ ನೋಡೋಣ ಸ್ನೇಹಿತರೆ. ಈ ಕೋಟೆ ಯಾದಗಿರಿಯಲ್ಲಿದೆ. ಯಾದಗಿರಿಗೆ ಮೊದಲ ಹೆಸರು ಏನ್ ಗೊತ್ತಾ? ಏತಗಿರಿ ಅಂತ ಹೇಳಿ ಯಾದಗಿರಿಯನ್ನ ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಕರಿತಾ ಇದ್ರು. ಒಂದು ಇಲ್ಲಿ ಮಾಹಿತಿ ಇದೆ, ಪ್ರವಾಸೋದ್ಯಮ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ ಇದು. ಆಕ್ರಮಣಗಳಿಂದಾಗಿ ಏತಗಿರಿ ಅಥವಾ ಯಾದಗಿರಿ ಪಟ್ಲಂಚೇರು ಅಂದ್ರೆ ಪೊಟ್ಟಳ ಕೆರೆ ಈಗಿಂದು ಕೊಳ್ಳಿಪಾಕೆಗಳನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಯಾ ಕಾಲಘಟ್ಟಗಳಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ಅಂತ ಹೇಳಿ ತಿಳಿದು ಬರುತ್ತೆ. ಕ್ರಿಸ್ತಶಕ 1077ರಲ್ಲಿ 6ನೆಯ ವಿಕ್ರಮಾದಿತ್ಯ ತನ್ನ ಸಹೋದರ 4ನೆಯ ಜಯಸಿಂಹನ ಬಂಡಾಯವನ್ನ ಅಡಗಿಸಿ ಏತಗಿರಿಯಲ್ಲಿ ತಲಾ ಪುರುಷ ಯಾಗ ಮತ್ತು ಹಿರಣ್ಯ ಗರ್ಭಯಾಗಗಳನ್ನ ಆಚರಣೆ ಮಾಡ್ದ ಅಂತ ಮತ್ತು ಏತಗಿರಿಯನ್ನ ಉಪ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಅಂತ ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಮಾಹಿತಿಯನ್ನ ಕೊಟ್ಟಿರೋದು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಯಾದಗಿರಿಯವರು. ಈ ರೀತಿಯ ಕಥೆಗಳು ತುಂಬಾ ಇದಾವೆ. ಇಲ್ಲೊಂದಿದೆ ನೋಡಿ, ಯಾದಗಿರಿ ತಾಲೂಕಿನ ಅನಪುರ ಹೆಡಗಿ ಮುದ್ರಿ ಶಾಸನಗಳಲ್ಲಿ 6ನೆಯ ವಿಕ್ರಮಾದಿತ್ಯನ ಬಿರುದುಗಳನ್ನ ಬಣ್ಣಿಸಲಾಗಿದೆ. ಕ್ರಿಸ್ತಶಕ 1115ರ ಇಡ್ಲೂರಿನ ಶಾಸನ ಕಲ್ಯಾಣ ಚಕ್ರವರ್ತಿ ತ್ರಿಭುವನ ಮಲ್ಲ 6ನೆಯ ವಿಕ್ರಮಾದಿತ್ಯನ ಆಳ್ವಿಕೆಯನ್ನ ಸೂಚಿಸುತ್ತದೆ. ಆತನ ಪಿರಿಯರಸಿ ಚಂದಲ ದೇವಿಯ
ಮಹಾಮಂಡಳೇಶ್ವರನು ಆದಂತಹ ಜಗದೇಕ ಮಲ್ಲ ಇರಿವ ಬೆಡಂಗ ಸತ್ಯಾಶ್ರಯನನ್ನ ಹೆಸರಿಸುತ್ತದೆ ಅಂತ ತಿಳಿದು ಬರುವುದು. ಇನ್ನು ಯಾದಗಿರಿ ಬೆಟ್ಟದ ಕೋಟೆಯ ದ್ವಾರದ ಮೇಲೆ ಇರುವ ಒಂದು ಸಾಲಿನ ಶಾಸನವು ಇದು ಕೋಟೆಯ ಅಗಸಿ ಸಗರದ ಜಗನ್ನಾಥನ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬರೆದಿದ್ದಾರೆ. ಇದು ಕೂಡ ಮಾಹಿತಿ ಕೊಟ್ಟಿರೋದು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಯಾದಗಿರಿಯವರು. ಸೊ ಈ ರೀತಿಯಾದಂತಹ ಕಥೆಗಳು ಇಲ್ಲಿ ಇದಾವೆ. ಅಂದ್ರೆ ಬಹಳಷ್ಟು ತಿಳಿದುಕೊಳ್ಳೋದಿದೆ. ಒಂದು ಕೋಟೆ ಅಂತ ಅಂದ್ರೆ ಅದಕ್ಕೆ ಇರುವಂತ ಇತಿಹಾಸ ಇದೆಯಲ್ಲ, ಅದ್ಭುತವಾದಂತಹ ಇತಿಹಾಸ ಇದೆ. ಬನ್ನಿ ನೋಡೋಣ ಈಗ ಕೋಟೆ ಹೆಂಗಿದೆ ಅಂತ ಹೇಳಿ. ಸ್ನೇಹಿತರೆ, ನಾವು ನೋಡ್ತಾ ಇದೀವಿ ಈಗ 3ನೇ ಬಾಗಿಲಿದು ಈ ಕೋಟೆಗೆ ಎಂಟ್ರನ್ಸ್ ಆಗ್ತಾ ಇರೋದು. ಸೊ ಅದಕ್ಕಿಂತ ಮುಂಚೆ ಈಗ ನೋಡಿ ಪಾಳು ಬಿದ್ದಿರುವಂತ ಕೋಟೆಯನ್ನ. ಸೊ ಒಂದೊಂದು ಕಲ್ಲುಗಳು ಹೆಚ್ಚು ಕಡಿಮೆ ಈ ಗೋಡೆಗಳನ್ನ ಕಟ್ಟಿರುವಂತ ಕಲ್ಲುಗಳು 100ರಿಂದ 120, 130 ಹಿಂಗೆ ಜಾಸ್ತಿನೇ ಇದೆ ತೂಕ. ಅಂತ ಕಲ್ಲುಗಳನ್ನ ಇಟ್ಟು ಇದುವರೆಗೂ ಕೂಡ ಅಳ್ಳಾಡೋದಕ್ಕೂ ಕೂಡ ಅಳ್ಳಾಡೋದು ಇಲ್ಲ, ಯಾರು ಅಳ್ಳಾಡ್ಸಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಬಂಡೆ ಗಲ್ಲುಗಳನ್ನ ಇಟ್ಟು ಕೋಟೆಯನ್ನ ಕಟ್ಟಿರೋದು. ಸೊ ಎಷ್ಟು ಚೆನ್ನಾಗಿದೆ ಈ ಒಂದು ಕೋಟೆಯ ಬಾಗಿಲು. ಆದ್ರೆ ಭಯ ಆಗುತ್ತಪ್ಪ ಒಳಗಡೆ. ಯಾಕೆಂತ ಹೇಳಿದ್ರೆ ಇಲ್ಲೇನೋ ಮೇಂಟೆನೆನ್ಸ್ ಸರಿಯಾಗಿಲ್ಲ. ಒಂಥರ ಎಲ್ಲ ನೋಡಿ, ಇದೆಲ್ಲ ಯಾವಾಗ ಕೆಳಚ್ಕೊಂಡ್ ಬೀಳುತ್ತೋ ಗೊತ್ತಿಲ್ಲ. ಇದು ಆ ರೀತಿಯಾಗಿದೆ. ಒಂಥರ ಭಯದ ವಾತಾವರಣ ಇದೆ ಇಲ್ಲಿ. ಬಟ್ ಇಂಥವೆಲ್ಲ ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇತಿಹಾಸಕಾರರು ಅಥವಾ ನಮ್ಮ ಪೂರ್ವಜರು ನಮ್ಗೆ ಏನ್ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ರೆ ಇಂಥ ಕೋಟೆಗಳನ್ನ, ಇಂಥ ಅದ್ಭುತವಾದಂತ ವಿಸ್ಮಯಗಳನ್ನ, ಇದನ್ನೇ ನಾವು ಸರಿಯಾಗಿ ಕಾಪಾಡ್ಕೊಳ್ಳೋದಕ್ ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ಇನ್ನೇನ್ ಕಾಪಾಡ್ಕೊಳ್ಳೋದಕ್ ಆಗುತ್ತೆ ನಮ್ ಕೈಯಿಂದ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ದೃಶ್ಯ ನೋಡಿ, ಕೋಟೆ, ಅದ್ಭುತವಾದಂತ ಕೋಟೆ ಅಲ್ಲಿರೋದು. ನಾವ್ ಇನ್ನೂ ಅಲ್ಲಿವರೆಗೂ ಹೋಗ್ಬೇಕು. ಅಲ್ಲಿ ಧ್ವಜ ಹಾರಾಡ್ತಾ ಇದೆ, ಆ ಧ್ವಜದ ಹತ್ರ ನಾವು ಹೋಗ್ಬೇಕು. ಅಲ್ಲಿವರೆಗೂ ಹೋಗೋಣ ಬನ್ನಿ ಸ್ನೇಹಿತರೆ. ಈಗ ಅಸಲಿ ಕೋಟೆ ಆರಂಭ. ಸೊ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಯಾದಗಿರಿಯ ಬೃಹತ್ ಆದಂತ ಕೋಟೆಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದೆ, ಅದನ್ನ ನಿಮಗೂ ಕೂಡ ತಿಳಿಸಿದೀನಿ. ಸೊ ನೋಡ್ಬೋದು, ಇದು ನಿರ್ಮಿಸಲಾಗಿರುವಂತಹ ಕೋಟೆ 7 ಪ್ರವೇಶ ದ್ವಾರಗಳನ್ನ ಏರಿದ ನಂತರ ನಾವು 7 ಪ್ರವೇಶ ದ್ವಾರಗಳು ಇಲ್ಲಿದಾವೆ. ಸೊ ಅದನ್ನೆಲ್ಲ ಮೀರಿ ನಾವು ಮುಂದಕ್ಕೆ ಹೋದಾಗ ಮೋತಿ ತಲಾಬಿನ ಗೋಡೆಗೆ ಅಳವಡಿಸಲಾಗಿರುವಂತಹ ಕ್ರಿಸ್ತಶಕ 1546ರ 1ನೆಯ ಇಬ್ರಾಹಿಂ ಆದಿಲ್ ಶಾನ ಕಾಲಕ್ಕೆ ಸೇರಿದ್ದು. ಬೆಟ್ಟದಲ್ಲಿರುವ ದೇವಿಯ ಗುಡಿಯ ಮುಂಭಾಗದಲ್ಲಿರುವ ತೋಪಿನ ಮೇಲೆ ಉರ್ದು ಅಥವಾ ಪರ್ಷಿಯನ್ ಭಾಷೆಯಲ್ಲಿರಬಹುದಾದ ಬಹುಮನಿ ಅಥವಾ ವಿಜಾಪುರದ ಆದಿಲ್ ಶಾಹಿಗಳ ಕಾಲದ್ದು ಅಂತ ಊಹಿಸಬಹುದಾಗಿದೆ. ಇದೇ ದೇವಿ ಗುಡಿಯ ಮುಂಭಾಗದಲ್ಲಿ ಮತ್ತೊಂದು ತೋಪಿನ ಬುರುಜಿಗೆ ಹೊಂದಿಕೊಂಡಂತೆ ಇದೆ. ಸೊ ಇದು ಬಹಳಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿವು. ಅದಾದ ನಂತರ ರಾಮ ಲಕ್ಷ್ಮಣ ಆಂಜನೇಯರ ಉಬ್ಬು ಶಿಲ್ಪ ಇಲ್ಲಿ ಪತ್ತೆಯಾಗಿರುವುದು. ಈ ಶಿಲ್ಪದ ಪಕ್ಕದಲ್ಲಿರುವಂತಹ ಒಂದು ಚಿಕ್ಕ ಪ್ರವೇಶ ದ್ವಾರದ ಮೇಲೆ ಪುರಾತನ ಶಿಲ್ಪಗಳಿರುವಂತಹ ಕಂಬ ಒಂದು ಪತ್ತೆಯಾಗಿದೆ. ಹಾಗೆಯೇ ಕೋಟೆಯ 7 ಪ್ರವೇಶ ದ್ವಾರದ ನಂತರ ಬರುವಂತಹ ಡೋಣಿಯ ಪಕ್ಕದಲ್ಲಿರುವಂತಹ ತೋಪಿನ ಬುರುಜಿಗೆ ಹೊಂದಿಕೊಂಡಂತಿರುವಂತಹ ವೀರಗಲ್ಲು, ಇಬ್ಬರು ಯೋಧರು ಹೋರಾಡುವಂತ ಚಿತ್ರಣ ಇರೋದ್ರಿಂದ ಅಪರೂಪದ್ದು ಅಂತ ಹೇಳಲಾಗುತ್ತೆ. ಕೈಯಲ್ಲಿ ಕತ್ತಿ ಹಾಗೂ ಚಾಕು ಹಿಡಿದು ಹೋರಾಡ್ತಾ ಇರುವ ಉಬ್ಬು ಶಿಲ್ಪ ಇದಾಗಿದೆ. ಅದರಂತೆ ಯಾದಗಿರಿ ನಗರಸಭೆಯ ಹತ್ತಿರವಿರುವಂತಹ ಪುರಾತನ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಹೊಂದಿಸಿ ಇಡಲಾಗಿರುವಂತಹ ಶಿಲ್ಪಗಳನ್ನ 5 ವೀರಗಲ್ಲುಗಳು, 1 ಆಂಜನೇಯನ ಶಿಲ್ಪ ಇಲ್ಲಿ ಪತ್ತೆಯಾಗಿರುವುದು. ಸೊ ಇಲ್ಲಿ ಈ ಒಂದು ಕಲ್ಯಾಣ ಚಾಲುಕ್ಯರು, ಯಾದವರು ಅಂತ ಬಂದಾಗ ಹಿಂದೂ ಧರ್ಮದವರವರೆಲ್ಲ, ಸೊ ಆಂಜನೇಯ, ರಾಮ, ಲಕ್ಷ್ಮಣ ಇದೆಲ್ಲ ಸರ್ವೇ ಸಾಮಾನ್ಯ ಆಗಿರೋದು. ಸೊ ಆ ನಿಟ್ಟಿನಲ್ಲಿ ಇನ್ನೂ ಕೋಟೆ ಬಹಳ ಮೇಲೆ ಇದೆ. ಹೋಗೋಣ, ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದ ಹಾಗೆ ಎಲ್ಲಿ ಹಿಂದೂ ಧರ್ಮ ಇದೆಯೋ ಅಥವಾ ಹಿಂದೂ ಕೋಟೆಗಳಿದಾವೋ, ಹಿಂದೂ ರಾಜರು ಸ್ಥಾಪನೆ ಮಾಡಿರುವಂತಹ ಕೋಟೆಗಳಿದಾವೋ, ಅಲ್ಲೆಲ್ಲ ನಮ್ಮ ಶ್ರೀರಾಮಚಂದ್ರನ ಒಂದು ಹೆಜ್ಜೆ ಇದ್ದೇ ಇರುತ್ತೆ, ಹೆಜ್ಜೆ ಗುರುತು ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಈ ಕೋಟೆ ಇದೆಯಲ್ಲ, ಯಾದಗಿರಿ ಕೋಟೆ, ಇಲ್ಲಿ ಶ್ರೀರಾಮನ ಕುರಿತಂತೆ ಒಂದು ಕಥೆ ಇದೆ. ಈ ಕೋಟೆಯಲ್ಲಿ ರಾಮಲಿಂಗೇಶ್ವರ ಎಂಬ ಪುರಾತನ ದೇವಾಲಯ ಇದೆ. ರಾಮಲಿಂಗೇಶ್ವರ ಅನ್ನೋ ಪುರಾತನ ದೇವಾಲಯ. ಈ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆಯೂ ಕೂಡ ಇದೆ. ಶ್ರೀರಾಮಚಂದ್ರನು 14 ವರ್ಷ ವನವಾಸ ತಿರುಗಾಟದ ಸಂದರ್ಭದಲ್ಲಿ ಅನೇಕ ಪ್ರದೇಶ ಸುತ್ತಾಡಿ ತಾಲೂಕಿನ ಯರಗೋಳ ಗ್ರಾಮದ ಉತ್ತರ ದಿಕ್ಕಿನ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಗಿರಿವನ ಶ್ರೇಣಿತವಾದ ನಯನ ಮನೋಹರವಾದ ಬೆಟ್ಟದಲ್ಲಿ ಬಂದು ಸೇರಿದನಂತೆ ನಮ್ಮ ಶ್ರೀರಾಮಚಂದ್ರ. ಅಲ್ಲಿ ಬಂದು ತನ್ನ ಬಾಣದಿಂದ ನೆಲಕ್ಕೆ ಹೊಡೆದಾಗ ಭೂಮಿಯಿಂದ ನೀರು ಚಿಮ್ಮಿತಂತೆ. ಅದಕ್ಕೆ ಇದು ರಾಮಗುಂಡ ಎಂಬ ಹೆಸರು ಬಂದಿದೆ. ಶ್ರೀರಾಮಚಂದ್ರನು ಯರಗೋಳದಿಂದ ಯಾದಗಿರಿ ಬೆಟ್ಟಕ್ಕೆ ಬಂದಿರುವಂತ ಸಾಕ್ಷಾಧಾರವೂ ಕೂಡ ಇದೆ. ನೋಡಿ, ನಮ್ಮ ರಾಮಚಂದ್ರ ಎಷ್ಟು ಅದ್ಭುತವಾಗಿದೆ. ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ತನ್ನ ಬಾಣದಿಂದ ನೆಲಕ್ಕೆ ಹೊಡೆದಂತಹ ಸಂದರ್ಭದಲ್ಲಿ ಅಲ್ಲಿ ನೀರು ಬರುತ್ತಂತೆ. ನೀರು, ಅದಕ್ಕೆ ರಾಮಗೊಂಡ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದಾರೆ. ಸೊ ಇದು ಇತಿಹಾಸ. ಇನ್ನು ನೆಕ್ಸ್ಟ್ ಏನಿದೆಯಪ್ಪ ಹಾಗಾದ್ರೆ
ರಾಮಾಯಿ ಎಂದು ಇಲ್ಲೊಂದಿದೆ. ಓಕೆ, ಇದು ರಾಮಚಂದ್ರನ ಇತಿಹಾಸಕ್ಕೆ ಮತ್ತೊಂದು ಉದಾಹರಣೆ. ಅಲ್ಲಿ ಬಾಯಾರಿಕೆಯಿಂದ ಬಳಲಿದಾಗ ತನ್ನ ಬತ್ತಳಿಕೆಯಲ್ಲಿ ಬಾಣ ತೆಗೆದು ಹೊಡೆದಾಗ ಅಂತಹ ಬಂಡೆಗಲ್ಲಿನಲ್ಲಿಯೇ ನೀರು ಬಂದಿದ್ರಿಂದ ಅದಕ್ಕೆ ರಾಮಬಾಯಿ ಅಂತ ಕರೀತಾರೆ. ಅಂದ್ರೆ ಅಥವಾ ರಾಮಬಾಯಿ ಅಥವಾ ರಾಮಬಾವಿ ಅಂತ ಹೇಳಿ ಕರೀತಾರೆ. ಈ ಪೌರಾಣಿಕ ಹಿನ್ನೆಲೆಯ ಕಥೆಗೆ ಕೋಟೆಯ ಮೇಲೆ ದೊರೆತಿರುವಂತಹ ರಾಮ, ಲಕ್ಷ್ಮಣ, ಆಂಜನೇಯರ ಉಬ್ಬು ಶಿಲ್ಪಗಳೇ ಸಾಕ್ಷೀಕರಿಸುತ್ತವೆ. ನೈಸರ್ಗಿಕವಾಗಿ ಹರಿದು ಬರುವ ನೀರಿನ ಸೆಲೆಗಳಿಂದ ಆವೃತವಾದಂತಹ ಡೋಣೆಗಳು, ಬಾವಿಗಳು, ಅಕ್ಕ ತಂಗಿಯರ ಬಾವಿ, ಹತ್ತಾರು ತೋಪುಗಳನ್ನ ಹೊಂದಿಸಿ ಇಡಲಾಗುವ ಕಲ್ಲುಗಳನ್ನ ನೋಡಬಹುದಾಗಿದೆ. ಕೋಟೆಯಲ್ಲಿ ಸುರಂಗ ಮಾರ್ಗದ ಅವಶೇಷಗಳು ಕಾಣಸಿಗ್ತವೆ. ಕೋಟೆಯ ಮೇಲೆ ನಿಂತು ಸುತ್ತಲಿನ ಪ್ರದೇಶವನ್ನ ನೋಡುವುದೇ ಒಂದು ರೀತಿಯಾದಂತ ಸೊಬಗು. ಈ ಕೋಟೆಯ ಮೇಲೆ ನಿಂತ್ಕೊಂಡು ಈ ಮನಮೋಹಕವಾದಂತಹ ಈ ದೃಶ್ಯವನ್ನ ನೋಡೋದೇ ಒಂದು ರೀತಿಯಾದಂತಹ ಅದೃಷ್ಟ ನಮಗೆಲ್ಲ. ಸೊ ಆ ನಿಟ್ಟಿನಲ್ಲಿ ಮೇಲ್ಗಡೆ ಹೋಗಿನೇ ಈ ಒಂದು ಸುತ್ತಮುತ್ತಲಿನ ಪ್ರದೇಶ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ.